ಇವತ್ತು ನಾವು 3 ಜನರು ಸೇರಿ ಐತಿಹಾಸಿಕದ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂಳು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಅದನ್ನು ನಮ್ಮ ಕೇಂದ್ರ ಮಂತ್ರಿಗಳು, our honorable central minister will announce the decision taken with all of us. Today, whatever we have decided and discussed for 1 hour, this will go to the history of water resources and in the federal structure of this country to protect the constitution, to protect our rights, to save the farmers. ನಮ್ಮ ನೀರು ನಮ್ಮ ಹಕ್ಕು. ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ತುಂಗಭದ್ರಾ ನದಿ 1860ರಲ್ಲಿ ಬ್ರಿಟಿಷರ್ ಆವತ್ತಿನ ಕಾಲದಲ್ಲಿ ಇಂಜಿನಿಯರ್ SR ಆಪರ್ ಪಾಟ್ ಅವರು ಅದಕ್ಕೆ ಒಂದು ನಾಂದಿಯನ್ನು ಹಾಡಿದರು. ನಂತರ 1949ರಲ್ಲಿ ಆರಂಭವಾಗಿ ಇದನ್ನ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಅನೇಕರು ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡ್ರು. ಇವತ್ತು ರಾಯಲಸೀಮೆ ಮತ್ತು ಬಳ್ಳಾರಿ ಭಾಗದ ಮತ್ತು ಪದೇ ಪದೇ ಕಾಮಾಕ್ಷಿ ಪೀಠದವಾಗಿ ಈ ಯೋಜನೆಯನ್ನು ನಾವೆಲ್ಲ ಜಾರಿಗೊಳಿಸಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಇವತ್ತು 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನು, ಕೃಷ್ಣ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಆ ಕೆಲಸವನ್ನ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂತಹ ದಿನ ಇವತ್ತು ಸಾಕ್ಷಿಯಾಗಿದೆ. ನಾನೀಗಾಗಲೇ ಹೇಳಿದಾಗೆ ದೇವರು ನಮಗೆ ಕೊಟ್ಟಿರುವುದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಒಂದು ಮಾತಾಡ್ತಾ ಇದ್ದೇನೆ, ದೇವರು ವರನು ಕೊಡುವುದಿಲ್ಲ, ಶಾಪನ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತೇಳಿ. ಹಂಗೆ ಈ ಬದುಕಿನಲ್ಲಿ ಹೆಜ್ಜೆಯನ್ನು ಕೊಟ್ಟುಗಳನ್ನು ಉಳಿಸುವುದನ್ನು, ಸಾಕ್ಷಿ ಪೀಠಗಳನ್ನು ನಿರ್ಮಾಣ ಮಾಡಲು ಈ ಕೊಟ್ಟಂತ ಅವಕಾಶದಲ್ಲಿ ಖಂಡಿತ ನಾವು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದು ನನ್ನ 2ನೇ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ. ಒಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿಯ ಕಾರ್ಯಕ್ರಮ, ಮತ್ತೊಂದು ಈ ಭಾಗದಲ್ಲಿ, ಇಡೀ ರಾಜ್ಯದಲ್ಲೇ ರೈತರ ಪರವಾಗಿ ನಿಂತ ಈ ಹಸಿರ ರೈತರ ಬದುಕಿಗೆ, ಈ ರೈತಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನ ಬದುಕಿಸಬೇಕು, ಈ ಭತ್ತದ ಕಣಜವನ್ನ ಕಾಪಾಡಬೇಕು ಅಂತೇಳಿ ಇಂಥ ತೀರ್ಮಾನಗಳನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ. ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ, ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇವೆ. ದಿ ಡಿಸ್ಕಷನ್, ನಾವೇನು ಚರ್ಚೆಯನ್ನು ಮಾಡಿದ್ದೇವೆ, 3 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರ ಜೊತೆಯಲ್ಲಿ ಮತ್ತು ನಮ್ಮ 2 ನೀರಾವರಿ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ಸಚಿವರು, 5 ಜನ ಸೇರಿ ಮತ್ತು ನಮ್ಮ ಅಧಿಕಾರಿಗಳ ಕಾಂತರ ಮಧ್ಯಸ್ಥಿಕೆಯಲ್ಲಿ ಏನು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದನ್ನ ನಮ್ಮ ಕೇಂದ್ರ ಸಚಿವರು ಘೋಷಣೆಯನ್ನು ಮಾಡ್ತಾರೆ. ನಮ್ಮ 3 ಜನಕ್ಕೂ ಅನುಕೂಲ ಆಗಿ